ಎಲ್ಲ ತೀರ್ಮಾನ ಮಾಡಿ ಒಬ್ಬರು ಕೊಡ್ತೀವಿ. ನಾನು ಹೇಳಿದವ್ರಿಗಾದ್ರೂ ನೀವು ಮತ ಕೊಡಬೇಕು. ಅವರಾದ್ರೂ ಒಂದೇ, ನಾನಾದ್ರೂ ಒಂದೇ. ಗೊತ್ತಾಯ್ತೇನಪ್ಪ? ಆಸೆ ಇಲ್ಲ ಅನ್ನೋದಾದ್ರೆ ಸುಳ್ಳಾಗುತ್ತೆ. ಆಸೆ ಇದೆ, ಆಸೆ ಇಲ್ಲ ಅಂತ ಅಲ್ಲ. ಪಕ್ಷ ನಿರ್ಧಾರ ಮಾಡಿ ಇಲ್ಲಪ್ಪ ನೀನು ಕಣಕ್ಕೆ ಹೋಗು ಅಂತಂದ್ರೆ ಖಂಡಿತವಾಗ್ಲೂ ನಾನು ಸ್ಪರ್ಧೆ ಮಾಡ್ತೀನಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕುರಿತ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಈಗಾಗಲೇ ಆರಂಭವಾಗಿದೆ. ಸಿವಿವಿ ವಿದ್ಯಾರ್ಥಿ ದತ್ತಿಗಳ ಅಧ್ಯಕ್ಷ, ಸಮಾಜ ಸೇವಕ ಹಾಗೂ ಬಿಜೆಪಿ ಹಿರಿಯ ಮುಖಂಡರಾಗಿ ಗುರುತಿಸಿಕೊಂಡಿರುವ ನವೀನ್ ಕಿರಣ್ ಹೆಸರು ಇದೀಗ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಮುಂಚೂಣಿಗೆ ಬರುತ್ತಿದೆ. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಶಿಷ್ಯ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಟಿಕೆಟ್ಗಾಗಿ ಗಟ್ಟಿ ತೀವ್ರ ಕಸರತ್ತು ನಡೆಸುತ್ತಿದ್ದಾರೆ. ಅದರಲ್ಲೂ ಸಂಸದ ಸುಧಾಕರ್ ಸಂದೀಪ್ ರೆಡ್ಡಿಗೆ ವಿಧಾನಸಭೆ ಚುನಾವಣೆಯ ಬಿಜೆಪಿ ಟಿಕೆಟ್ ಕೈ ತಪ್ಪಿಸಲು ರಾಜಕೀಯ ತಂತ್ರ ನಡೆಯುತ್ತಿದ್ದಾಗಲೇ ಸಂಸದ ಡಾ ಕೆ ಸುಧಾಕರ್ ಕೆಲವು ದಿನಗಳ ಹಿಂದೆಯೇ ಕಾರ್ಯಕ್ರಮವೊಂದರಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಇಲ್ಲ, ತಾವು ಸೂಚಿಸುವ ಅಭ್ಯರ್ಥಿಗೆ ಬೆಂಬಲ ನೀಡುವಂತೆ ಹೇಳಿಕೆ ನೀಡಿ ಕಾರ್ಯಕರ್ತರ ಗೊಂದಲಕ್ಕೆ ಕಾರಣವಾಗಿತ್ತು. ಅಥವಾ ನಮ್ಮ ಪಕ್ಷ ನಾವು ಎಲ್ಲ ತೀರ್ಮಾನ ಮಾಡಿ ಒಬ್ಬರು ಕೊಡ್ತೀವಿ. ನಾನು ಹೇಳಿದವ್ರಿಗಾದ್ರೂ ನೀವು ಮತ ಕೊಡಬೇಕು. ಅವರಾದ್ರೂ ಒಂದೇ, ನಾನಾದ್ರೂ ಒಂದೇ. ಗೊತ್ತಾಯ್ತೇನಪ್ಪ? ಇದೆಲ್ಲ ಕೂಡ ತಲೆಯಲ್ಲಿ ಇಟ್ಕೋಬೇಕು. ಅದೆಲ್ಲ ಕೂಡ ನಾನು ಪಾರ್ಟಿಯವ್ರ MP ಆಗಿ ಇರ್ಬೇಕಂದ್ರೆ ನಾನು MP ಆಗಿರ್ತೀನಿ. ಆದ್ರೆ ನಮ್ಮ ಪಕ್ಷದಿಂದ ಒಬ್ಬರನ್ನ, ಅನೇಕ ಮುಖಂಡರುಗಳಿದ್ದಾರೆ ನಮ್ಮಲ್ಲಿ, ಯಾರನ್ನೋ ಒಬ್ಬರನ್ನ ಆಯ್ಕೆ ಮಾಡ್ತೀವಿ ನಾವು. ಅರ್ಥ ಆಯ್ತಾ? ಅವ್ರಿಗೆ ನೀವು MLA ಮಾಡಬೇಕು. ಅವರಾದ್ರೆ ನಾನಾದಂಗೆ ಮತ್ತೇನು ಇದೇ ತರನೇ ಕೆಲಸಗಳಾಗ್ತವೆ. ಆ ತರ ಎಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ ನಾವೆಲ್ಲ ಕೂಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಬೆಳವಣಿಗೆಯ ಬೆನ್ನಲ್ಲೇ ನವೀನ್ ಕಿರಣ್ ಹೆಸರು ರಾಜಕೀಯ ವಲಯದಲ್ಲಿ ಹೆಚ್ಚು ಚರ್ಚೆಯಾಗತೊಡಗಿದೆ. ಇದೇ ವೇಳೆ ಬಿಜೆಪಿ ಟಿಕೆಟ್ ದೊರೆತರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಿದ್ಧ ಎಂದು ನವೀನ್ ಕಿರಣ್ ತಿಳಿಸಿದ್ದಾರೆ. ಇನ್ನೊಂದೆಡೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ನವೀನ್ ಕಿರಣ್ ಅವರನ್ನ ಮುಂದಿನ ಬಿಜೆಪಿ ಅಭ್ಯರ್ಥಿ ಎಂದು ಬಿಂಬಿಸುವ ಪೋಸ್ಟರ್ಗಳು ವೈರಲ್ ಆಗುತ್ತಿವೆ. ಆದರೆ ಪಕ್ಷದಿಂದ ಅಭ್ಯರ್ಥಿ ಆಯ್ಕೆ ಕುರಿತು ಯಾವುದೇ ಅಧಿಕೃತ ಘೋಷಣೆ ಇನ್ನೂ ಹೊರಬಂದಿಲ್ಲ. ಆಸೆ ಇಲ್ಲ ಅನ್ನೋದಾದ್ರೆ ಸುಳ್ಳಾಗುತ್ತೆ. ಆಸೆ ಇದೆ, ಆಸೆ ಇಲ್ಲ ಅಂತ ಅಲ್ಲ. ಆದರೆ ಭಾರತೀಯ ಜನತಾ ಪಕ್ಷ ಅತ್ಯಂತ ದೊಡ್ಡ ಪಕ್ಷ. ಪಕ್ಷದಲ್ಲಿ ಆಕಾಂಕ್ಷಿಗಳು 10 ಜನ ಇರಬಹುದು. ಸೊ ನಾನು ಸಹ ಆಕಾಂಕ್ಷಿನ ಇಲ್ವಾ ಅನ್ನೋದು ಸಮಯ ನಿರ್ಧಾರ ಮಾಡ್ತದೆ. ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ನಿರ್ಧಾರ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದಿಂದ ಹಿಡಿದು ಅನೇಕ ನಾಯಕರುಗಳಿದ್ದಾರೆ. ಪಕ್ಷ ಏನೇ ತೀರ್ಮಾನ ಮಾಡಿದ್ರು ಸಹ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನ ಸೇವೆ ಏನಿರ್ತದೆ ಅದು ಮುಂದುವರಿತದೆ. ಶಾಸಕ ಆಗೋದು ಬಿಡೋದು ಇನ್ನೊಂದು ಮತ್ತೊಂದು, ಆದರೆ ಚಿಕ್ಕಬಳ್ಳಾಪುರದ ಜನರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಮಾತ್ರ ನಮ್ಮದು ಸದಾಕಾಲ ಮುಂದುವರಿತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಪಕ್ಷ ಏನು ತೀರ್ಮಾನ ತೆಗೆದುಕೊಂಡ್ರೆ ಅದಕ್ಕೆ ಬದ್ಧರಾಗಿರ್ತೀವಿ. ಸುಧಾಕರ್ ಅವರು ಹೇಳ್ತಿದ್ದಾರೆ ಸರ್, ನಾನು ಅಭ್ಯರ್ಥಿ ಅಲ್ಲ, ನಾನು ಸೂಚಿಸಿದವ್ರಿಗೆ ಅಭ್ಯರ್ಥಿ ಅಂತ ನಾನೇ ಅಭ್ಯರ್ಥಿ ಅಂತ ಹೆಸರು ನಿಮ್ದೇನಾ ಅಂತ ಗೌರವವಾಗಿ ಹೇಳ್ತಾರೆ. ಇಲ್ಲ, ಗೊತ್ತಿಲ್ಲ ಸರ್, ನಿಜವಾಗ್ಲೂ ಅದು ನನಗೆ ಗೊತ್ತಿಲ್ಲ. ಅವರು ಯಾರನ್ನ ಉದ್ದೇಶ ಇಟ್ಕೊಂಡು ಹೇಳಿದ್ರೆ ನನಗೆ ಗೊತ್ತಿಲ್ಲ. ಆದರೆ ನಾಯಕರು ಏನು ತೀರ್ಮಾನ ತಗೋತಾರೆ, ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಏನೇ ತೀರ್ಮಾನ ತೆಗೆದುಕೊಂಡ್ರು ಸಹ ನಾವು ಪಕ್ಷಕ್ಕೆ ನಿಷ್ಠರಾಗಿ ಕಾರ್ಯ ಮಾಡ್ತಕ್ಕಂಥದ್ದನ್ನ ನಾನು ಹೇಳ್ತೀನಿ ಸರ್. ಒಂದು ವೇಳೆ ಟಿಕೆಟ್ ಸಿಕ್ಕಿದ್ರೆ ಸ್ಪರ್ಧೆ ಮಾಡುವಂತ ಖಂಡಿತ ಈಗಾಗಲೇ ಪಕ್ಷೇತರರಾಗೇನೇ 29,400 ಮತ ತೆಗೆದುಕೊಂಡಿದ್ದೇನೆ. ಹಾಗಾಗಿ ಪಕ್ಷ ನಿರ್ಧಾರ ಮಾಡಿ ಇಲ್ಲಪ್ಪ ನೀನು ಕಣಕ್ಕೆ ಹೋಗು ಅಂತಂದ್ರೆ ಖಂಡಿತವಾಗ್ಲೂ ಸಹ ಸ್ಪರ್ಧೆ ಮಾಡ್ತೀನಿ. ಒಟ್ಟಾರೆ 2028ರ ಚುನಾವಣೆಗೆ ಇನ್ನೂ ಸಮಯವಿದ್ರೂ ಚಿಕ್ಕಬಳ್ಳಾಪುರ ಬಿಜೆಪಿ ಪಾಳ್ಯದಲ್ಲಿ ಟಿಕೆಟ್ ಕುರಿತು ರಾಜಕೀಯ ಚಟುವಟಿಕೆಗಳು ಆರಂಭವಾಗಿರುವುದು ಸ್ಪಷ್ಟವಾಗಿದೆ. ಅಂತಿಮವಾಗಿ ಅಭ್ಯರ್ಥಿ ಯಾರಾಗಲಿದ್ದಾರೆ ಎಂಬುದನ್ನು ಪಕ್ಷದ ಹೈಕಮಾಂಡ್ ತೀರ್ಮಾನಿಸಲಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.